ಥಾಟರ್ಸ್ ಮತ್ತು ಏನು ಯಾರ್ಯಾರು ಬರಹಗಾರರು ಮತ್ತು ಅವ್ರ ಬುಕ್ಸ್ಗಳಿದೆ, ತುಂಬ ಚೆನ್ನಾಗಿದೆ. ಒಂದ್ಸಲ ಸುಮ್ಮನೆ ನೀವು ಕಣ್ಣಾಡಿಸ್ತಾ ಹೋಗಿ, ಗೊತ್ತಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತು ನಮ್ಮ ಇಂಡಿಯನ್ಸ್ ಯಾರ್ಯಾರು ರೈಟರ್ಸ್ ಇದ್ದಾರೆ ಅದ್ರ ಬಗ್ಗೆ ಮಿನಿಮಮ್ ತಿಳ್ಕೊಳ್ಳಿ. ಅರುಂಧತಿ ರಾಯ್ ಆಗಿರ್ಬೋದು, ಯಾರ್ಯಾರು ಇಂಪಾರ್ಟೆಂಟ್ಸ್ ಇಂಡಿಯಾಗೆ ಟಚ್ ಇರುವಂಥ ಯಾರ್ಯಾರು ಇದ್ದಾರೆ, ಸಲ್ಮಾನ್ ರಸ್ದಿ ಆಗಿರ್ಬೋದು, ಇವರೆಲ್ಲ ಭಾಳ ಇಂಪಾರ್ಟೆಂಟ್. ಇವತ್ತು ನಮಗೆ ಚೇತನ್ ಭಗತ್ ಆಗಿರ್ಬೋದು, ಇವತ್ತು ನೀವು ಟ್ರೆಂಡೆಡ್. ಇನ್ನು ಯಾರ್ಯಾರು ಇದ್ದಾರೆ ಅವ್ರದ್ದೆಲ್ಲರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ. ಮತ್ತು ಇದ್ರ ಜೊತೆಗೆ ಇನ್ನೇನೇನು ಮಾಡಬೇಕು ಅಂತ ನನ್ನ ಪ್ರಕಾರ, ನೀವು ಎಷ್ಟೇ ಓದಿದರೂ ಕಡಿಮೆ ಅನ್ನೋದಕ್ಕಿಂತ ಕನ್ನಡ ಸಾಹಿತ್ಯದಲ್ಲಿ ಸಾಹಿತಿಗಳು ಯಾರಿದ್ದಾರೆ, ಪ್ರೆಸೆಂಟ್ ಸಾಹಿತಿಗಳು ಯಾರಿದ್ದಾರೆ, ಅವರೆಲ್ಲರದ್ದು ಕೃತಿಗಳು ಮತ್ತು ಕಾವ್ಯಗಳು ಏನೇನು ಇಂಪಾರ್ಟೆನ್ಸ್ ಇದೆ ಸ್ವಲ್ಪ ಸುಮ್ಮನೆ ಕಣ್ಣೊಡಿತಾ ಹೋಗಿ, ಗೊತ್ತಾಗ್ತದೆ ನಿಮಗೆ. ಅದ್ರ ಮೇಲೆ 100% ಕೇಳ್ತಾನೆ. ಸಿದ್ಧಲಿಂಗಯ್ಯ ಬಗ್ಗೆ ಕೇಳಿದ್ರು ಅವ್ರೊಂದು ಆತ್ಮಕಥನ ಇದೆ, ಗೊತ್ತಿದೆಯಾ? ಊರು ಕೇರಿ ಅಂತೇಳಿ ಅವ್ರ ಆತ್ಮಕಥನದ ಹೆಸರು ಸಿದ್ಧಲಿಂಗ. ಸಾರಿ ಇವರು ಯಾರು ನಮ್ಮ ಯಾರು ದೇವನೂರು ಮಹಾದೇವ ಕೇಳಿದಲ್ಲ ಅವರು. ಆಗಲೇ ಊರು ಕೇರಿ ಬಂದು ನಮ್ಮ ಸಿದ್ಧಲಿಂಗಯ್ಯ ಅವ್ರದ್ದು. ಯಾರ್ದು ನಮ್ಮ ದೇವನೂರು ಮಹಾದೇವ ಸರ್ ಬಂದುಬಿಟ್ಟು ಯಾವುದು ದೇವನೂರು ಮಹಾದೇವ ಸರ್ದು ಬಂತು, ನೆನಪಿಗೆ ಬಂತು, ಹೋಯ್ತು, ಹೇಳ್ತೇನೆ, ಬರ್ತದೆ ಮುಗಿದೊಳಗೆ. ನೆಕ್ಸ್ಟ್ ಈ ಥರದ ವಿಚಾರಗಳ ಬಗ್ಗೆ ಸ್ವಲ್ಪ ಆತ್ಮಕಥನಗಳು ಒಂದು ಕ್ವಶನ್ ಅಂತ ಕೇಳ್ತಾನೆ. ನಿಮ್ಗೊಂದು ಸ್ವಲ್ಪ ತಲೆಯಲ್ಲಿರಲಿ, ಅದೊಂದು ಸ್ವಲ್ಪ ಇದನ್ನು ಮಾಡಿ. ನಾನು ಇಷ್ಟೆಲ್ಲ ವಿಚಾರಗಳ ಜೊತೆಗೆ ನಿಮಗೆ ಹಿಸ್ಟ್ರಿ ಸರ್ ನಿಮಗೆ ಏನೇನು ಬುಕ್ಸ್ ಓದಬೇಕಂತ ಹೇಳ್ತಾರೆ. ಅದು ನಾನು ಸಿಂಪಲ್, ನಾನೇನು ಭಾಳ ಓದೋನೇನಲ್ಲ, ಅವ್ರಿಗೆಲ್ಲ ಗೊತ್ತಿದೆ. ನನ್ನಂಥ ಸುಮಾರು ಜನ ಆಫೀಸರ್ಸ್ನವರು ತಯಾರು ಮಾಡಿರ್ತಾರೆ. ಏನು ಹಿಸ್ಟ್ರಿ ಬಗ್ಗೆ ಓದಿರ್ತೀರಿ, ನೀವು ಭಾಳ ಡೀಪಲ್ಲಿ ಹಿಸ್ಟ್ರಿ ನೋಡೋದು ಬೇಡ. ಹಿಸ್ಟ್ರಿನಲ್ಲಿ ಭಾಳ ಡೀಪಲ್ಲಿ ಒಂದು ಕ್ವಶನ್ಸ್ ಕೇಳಲ್ಲ. ನಾನು KA ಕ್ವಶನ್ಸ್ ಪೇಪರ್ ತುಂಬ ನೋಡ್ಕೊಂಬಂದೆ, ತುಂಬ ಡೀಪಲ್ ಕ್ವಶನ್ ಪೇಪರ್ ಕೇಳಲ್ಲ. ಆದರೆ ಅವನು ಬಂದುಬಿಟ್ಟು ನಿಮ್ಮ ಪ್ರಾಚೀನ ಇತಿಹಾಸದಲ್ಲಿ ಇವತ್ತು ದೇವಸ್ಥಾನಗಳಿದೆಯಲ್ಲ, ದೇವಸ್ಥಾನಗಳು ಅದರದ್ದು ರಚನೆಗಳು ಹೇಗಿದೆ ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ತಾ ಹೋಗ್ತಾ ಹೋಗಿ. ನಂತರ ಮಿಡ್ಯಲ್ ಹಿಸ್ಟ್ರಿಯಿಂದ ಈ ಕಡೆ ಬಂದುಬಿಟ್ಟು ಹಿಸ್ಟ್ರಿನಲ್ಲಿ ಏನು ಅವ್ರದ್ದು ನಮ್ಮ ರಾಜಮನೆತನಗಳಲ್ಲಿ ಮರಾಠರಾಗಿರ್ಬೋದು, ರಜಪೂತ್ರ ಆಗಿರ್ಬೋದು, ಇವರೆಲ್ಲ ಈ ಕಡೆ ಯಾರು ಬರ್ತಾರೆ, ನಮ್ಮ ದೆಹಲಿ ಸುಲ್ತಾನರಾಗಿರ್ಬೋದು, ಈ ಕಡೆ ನಮ್ಮ ನಂತರ ಇಲ್ಲಿ ನಮ್ಮ ಟಿಪ್ಪು ಸುಲ್ತಾನ ಅವಧಿಯ ನಂತರ ಹೈದರಾಲಿ ಎಂಟ್ರಿ ಆದಮೇಲೆ ಏನು ನಮ್ಮ ಟೋಟಲ್ ಮೈಸೂರು ಒಡೆಯರ್ದು ಏನು ಬರ್ತದೆ ಇದರಲ್ಲಿ ಎಲ್ಲವೂ ಕೂಡ ಇಂಪಾರ್ಟೆಂಟು. ಏನು ನಮ್ಮ ಒಡೆಯರ ಡೈನಾಸ್ಟಿ ಬಂದು ಎಂಡ್ ಆಗುತ್ತೆ, ಹೈದರಾಲಿ ಬಂದು ಎಂಟ್ರಿ ಆಗ್ತಾನೆ, ಅಲ್ಲಿಂದ ಬಂದು ಟಿಪ್ಪು ಬಂದು ಎಂಡ್ ಆಗ್ತಾನೆ, ಟಿಪ್ಪು ಅಂದ್ಮೇಲೆ ಮತ್ತೆ ಏನು ಇವ್ರು ಬರ್ತಾರೆ, ಕಮಿಷನರ್ಸ್ ಬರ್ತಾರೆ, ಏನೇನು ಡೆವಲಪ್ಮೆಂಟ್ ರೆವಲ್ಯೂಷನ್ಸ್ ಆಗುತ್ತೆ, ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗ್ತದೆ ಹಿಸ್ಟ್ರಿನಲ್ಲಿ. ಕರ್ನಾಟಕ ಇತಿಹಾಸವನ್ನು ಅವನು ಮಿನಿಮಮ್ 5 ಕ್ವಶನ್ ತೆಗಿತಾನೆ. ಹೇಗಾದರೂ ಅವರು ತೆಗೆದು ನಿಮ್ಮನ್ನು ಕ್ರಾಸ್ ಮಾಡ್ತಾರೆ. ಸೊ ನಾನು ನಿಮಗೆ ಹೇಳುವಂಥದ್ದು ಸೈನ್ಸ್ ಮೆಂಟಲ್ ಎಬಿಲಿಟಿ 100% ನಿಮಗೆ ಹೆಲ್ಪ್ ಮಾಡುವಂಥದ್ದು. ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಕೊಂಡು ಸ್ವಲ್ಪ ಇದು ಮಾಡಿ. ಆರ್ಟ್ಸ್ ಸ್ಟೂಡೆಂಟ್ ಏನು ಮಾಡ್ತೀರಾ, ಸೈನ್ಸನ್ನು ಸ್ವಲ್ಪ ನೀವು ನೆಗ್ಲೆಕ್ಟ್ ಮಾಡಬೇಡಿ. ಸೈನ್ಸನ್ನು ಸ್ವಲ್ಪ ಚೆನ್ನಾಗಿ ಓದ್ಕೊಳ್ಳಿ. ನಿಮಗೆ ಆರ್ಟ್ಸಲ್ಲಿ ಹೇಗಿದ್ರು ಕ್ವಶನ್ಸ್ ಬಂದೇ ಬರುತ್ತೆ. ಕನ್ಫ್ಯೂಷನ್ ಮಾಡ್ಬೇಕೋಸ್ಕರ ತುಂಬ ಡೀಪಾಗಿ ಕೇಳ್ತಾನೆ ಅವನು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಎಲ್ಲರಿಗೂ ಗೊತ್ತಲ್ವಾ? ಯಾರು ಅವರು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ? ಅವ್ರ ಬಗ್ಗೆ ಎಲ್ಲ ಓದಿದ್ದೀವಲ್ವ ನಾವು ಸಣ್ಣವರಿಂದನೂ ಕೂಡ. ಅವ್ರನ್ನ ಪ್ರೀತಿಯಿಂದ ಏನಂತ ಕರಿತೀವಿ?